ನಾನು RT ಮೋದಕ್ ನೀಟಾಗಿ ಕೊಡಬೇಕು. ಒಳ್ಳೆ ಫೋಟೋ ತಗೊಂಡ್ರೆ ಆ್ಯಕ್ಚುಲಿ ಈ ದೇವಸ್ಥಾನಕ್ಕೆ ನಾವು ಸುಮಾರು 10-12 ವರ್ಷದಿಂದ ಬರ್ತಾಯಿದ್ದೀವಿ. ಧನುರ್ಮಾಸ ಪೂಜೆ ಭಾಳ ವಿಜೃಂಭಣೆಯಿಂದ ನಡೆಯುತ್ತೆ. ಇವತ್ತು ಶುರುವಾಗಿದೆ. ಪ್ರತಿದಿನ ಭಕ್ತಾದಿಗಳು ಲಕ್ಷಾಂತರ ಜನ ಬರ್ತಾರೆ. ಜೊತೆಗೆ 1ನೇ ತಾರೀಕು ಈ ದೇವಸ್ಥಾನದಿಂದ 2 ಲಕ್ಷಕ್ಕೂ ಹೆಚ್ಚಿಗೆ ಲಾಡನ್ನು ವಿತರಿಸುವಂಥ ಕಾರ್ಯಕ್ರಮವನ್ನು ನಾವು ಮಾಡಿದ್ದೀವಿ. ಮತ್ತು 23ನೇ ತಾರೀಕು ಇದ್ದಿರೋದ್ರಿಂದ ಸ್ವರ್ಗದ ಬಾಗಿಲನ್ನೆಲ್ಲ ಅರೇಂಜ್ ಮಾಡಿ ಅವತ್ತು ಭಕ್ತಾದಿಗಳಿಗೆ ಊಟದ ವ್ಯವಸ್ಥೆನೂ ಕೂಡ ಮಾಡಿದ್ದೀವಿ, ಏಕಾದಶಿ ಇರೋದರಿಂದ. ಹೀಗಾಗಿ ಈ ದೇವಸ್ಥಾನದಿಂದ ನಮಗೆ ತುಂಬ ಒಳ್ಳೆಯದಾಗಿದೆ. ಭಕ್ತಾದಿಗಳು ದಿನೇ ದಿನೇ ಜಾಸ್ತಿ ಆಗ್ತಾಯಿದ್ದಾರೆ. ಕಾರಣ ಇಲ್ಲಿ ಈ ಜಾಗದಲ್ಲಿರುವಂಥ ದೈವಶಕ್ತಿಯ ಒಂದು ಪ್ರಭಾವದಿಂದ ಹೆಚ್ಚಿಗೆ ಜನ ಆಕರ್ಷಣೆ ಆಗ್ತಾಯಿದ್ದಾರೆ. ಈ ದೇವಸ್ಥಾನಕ್ಕೆ ಎಲ್ಲ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾಯಿದ್ದಾರೆ. ಮುಂದಿನ ದಿನಗಳಲ್ಲಿ ಇನ್ನೂ ಈ ದೇವಸ್ಥಾನವನ್ನು ಅಭಿವೃದ್ಧಿ ಮಾಡೋ ದಿಕ್ಕಿನಲ್ಲಿ ನಮ್ಮ ಭಾಷ್ಯಂ ಸ್ವಾಮೀಜಿಗಳ ಆಶೀರ್ವಾದದಲ್ಲಿ ಮಾಡ್ತಾಯಿದ್ದಾರೆ. ಹಾಗಾಗಿ ನಾವು ಈ ದಿನ ಈ ಮೊದಲನೇ ದಿನ ನಾವು ಶುರು ಮಾಡಿದ್ದೀವಿ. ಇನ್ನು ಪ್ರತಿದಿನವೂ ಕೂಡ ನಾವು 1 ತಿಂಗಳು ಸತತವಾಗಿ ಈ ದೇವಸ್ಥಾನದ ಎಲ್ಲ ಕಾರ್ಯಕ್ರಮದಲ್ಲೂ ಕೂಡ ಭಾಗವಹಿಸ್ತೀನಿ. ನಂದಿನಿ, ಭಾರತ್ ನ್ಯೂಸ್ ಟಿವಿ, ಮೈಸೂರು.